ಧರ್ಮಸ್ಥಳ ಹಾರಾರ್ ವಿಡಿಯೋ ವೈರಲ್ ಆಗಿತ್ತು. ಈಗ ಬಳ್ಳಾರಿಯಲ್ಲಿ ಸಮೀರ್ ವಿರುದ್ಧ ಮತ್ತೊಂದು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯಲ್ಲಿ ಬಿತ್ತು ಮತ್ತೊಂದು ಕೇಸ್. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯಲ್ಲಿ ಬಿತ್ತು ಮತ್ತೊಂದು ಕೇಸ್. ಹಾಗಾದ್ರೆ ಸಮೀರ್ಗೆ ಕಾನೂನು ಕಂಟಕ ಕಾಡ್ತಾ ಇದೆಯಾ? ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ರ ಹಾಗಾದ್ರೆ ಸಮೀರ್ ವಿರುದ್ಧ ಕೆಲವೆಡೆ ಭುಗಿಲೆದ್ದ ಆಕ್ರೋಶ. ನಿನ್ನೆ ಟೌಲ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಅದನ್ನು ನ್ಯಾಯಾಲಯ ಪ್ರಶ್ನೆ ಮಾಡಿತ್ತು. ಇವತ್ತು ಬಳ್ಳಾರಿಯಲ್ಲಿ ಸಮೀರ್ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯಲ್ಲಿ ಸಮೀರ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರುವಂತಹದ್ದು ಅಲ್ಲ. ಸಮೀರ್ ಎಂಡಿ ಎನ್ನುವಂತಹ ಒಬ್ಬ ವ್ಯಕ್ತಿ ಧರ್ಮಸ್ಥಳ ಹಾರಾರ್ ಎನ್ನುವಂತಹ ಒಂದು ವಿಡಿಯೋವನ್ನು ಮಾಡಿ ಬಿಡುತ್ತಾರೆ. ಅದರ ಉದ್ದೇಶ ಅವರೇ ಹೇಳಿಕೊಂಡಂತೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು. ಕೊಲೆಯಾಗಿ ಹೋದ, ಅನ್ಯಾಯವಾಗಿ ಕಾಮಾಂಧರ ಅತ್ಯಾಚಾರಕ್ಕೆ ಒಳಪಟ್ಟು ಕೊಲೆಯಾಗಿ ಹೋದಂತಹ ಸೌಜನ್ಯಾಳಿಗೆ 14 ವರ್ಷ ಕಳೆದರೂ ಕೂಡ ನ್ಯಾಯ ಸಿಕ್ಕಿರಲಿಲ್ಲ. ಹಾಗಾಗಿ ಕರ್ನಾಟಕದ ಕನ್ನಡಿಗನಾಗಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೀನಿ. ದಾಖಲೆ ನೀವು ಕೇಳೋದಾದರೆ ದಾಖಲೆಯೂ ನನ್ನ ಬಳಿ ಇದೆ. ಆ ವಿಡಿಯೋ ಮಾಡಿದ ಕಾರಣಕ್ಕೆ ನನಗೆ ಅನೇಕ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದೆ. ಅದನ್ನು ಕೂಡ ಲೆಕ್ಕಿಸದೆ ನಾನು ಹೇಳಿರ್ತಕ್ಕಂತಹ ಆ ಹೇಳಿಕೆಗಳಿಗೆ ಮತ್ತು ನಾನು ತೋರಿಸಿರ್ತಕ್ಕಂತಹ ವಿಡಿಯೋಗಳಿಗೆ ಮತ್ತು ದೃಶ್ಯಗಳಿಗೆ ನಾನು ಈಗಲೂ ಬದ್ಧನಾಗಿದ್ದೀನಿ. ನನ್ನನ್ನು ಒಂದು ವೇಳೆ ನೀವು ಯಾರಾದರೂ ಪ್ರಶ್ನೆ ಮಾಡಿದ್ದಲ್ಲಿ ನನ್ನ ಬಳಿ ದಾಖಲೆಗಳಿದೆ. ದಾಖಲೆ ಸಮೇತವಾಗಿ ನಾನು ನಿಮಗೆ ಉತ್ತರಿಸ ಶಕ್ತನಾಗಿದ್ದೀನಿ ಅಂತ ಹೇಳಿ ಸಮೀರ್ ಹೇಳ್ಕೊಂಡಿದ್ರು. ಆದ್ರೀಗ ಸಮೀರ್ ವಿರುದ್ಧ ಬಳ್ಳಾರಿಯಲ್ಲಿ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಸಾಕಷ್ಟು ಕಡೆ ಆಕ್ರೋಶಗಳು ಕೂಡ ಭುಗಿಲೆದ್ದಿದೆ. ಕೆಲವರ ವಾದ, ನೀವು ಸೌಜನ್ಯಾಳ ಅತ್ಯಾಚಾರ ಪ್ರಕರಣದ ಸೋಗಿನಲ್ಲಿ ಒಂದು ಕ್ಷೇತ್ರದ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಪ್ರಯತ್ನ ಮಾಡ್ತಿದ್ದೀರಿ ಎನ್ನುವಂಥ ಆರೋಪ. ಮತ್ತೊಂದು ವರ್ಗದ ವಾದ, 14 ವರ್ಷ ಯಾರಿಗೂ ಕೂಡ ಕೊಡಿಸಲು ಸಾಧ್ಯವಾಗದ ನ್ಯಾಯವನ್ನು ಮೊಹಮ್ಮದ್ ಸಮೀರ್ ವಿಡಿಯೋ ಮುಖಾಂತರವಾಗಿ ಮತ್ತೆ ಚರ್ಚೆಗೆ ತಂದಿದ್ದಾರೆ. ಹಾಗಿರುವಾಗ ನೀವು ಯಾಕೆ ಸಮೀರ್ನನ್ನ ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿ ಒಂದು ವರ್ಗವಾದ ಮಾಡ್ತಾ ಇದೆ. ಈ ವಾದ ಪ್ರತಿವಾದಗಳ ನಡುವೆ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿರುವಂತಹದ್ದು. ಬಳ್ಳಾರಿಯಲ್ಲಿ ಬಿತ್ತು ಮತ್ತೊಂದು ಪ್ರತ್ಯೇಕ ಕೇಸು. ಹಾಗಾದರೆ ಎಂಡಿ ಸಮೀರ್ಗೆ ಕಾನೂನು ಕಂಟಕ ಕಾಡುತ್ತಾ? ನಿನ್ನೆ ಟೌಲ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಅದಾದ ನಂತರ ಬೇರೆ ಬೇರೆ ಕಾನೂನಾತ್ಮಕ ಪ್ರಹಸನಗಳು ನಡೆದು ಹೋಯಿತು. ಇವತ್ತು ಬಳ್ಳಾರಿಯಲ್ಲಿ ಸಮೀರ್ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಸಮೀರ್ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇರುವಂತಹದ್ದು. ಯೂಟ್ಯೂಬರ್ ಸಮೀರ್ ವಿಚಾರಕ್ಕೆ ಪೊಲೀಸರಿಗೆ ತೀವ್ರ ಮುಖಭಂಗ ಆಗಿದೆ. ಸಮೀರ್ ವಿಡಿಯೋ ರಾಜ್ಯದಲ್ಲಿ ಭಾರಿ ಸಂಚಲನ. ವಿಡಿಯೋ ಬೆನ್ನಲ್ಲೇ ಪರ ವಿರೋಧಗಳ ಚರ್ಚೆಗಳು ಕೂಡ ಶುರುವಾಗಿದೆ. ಸಮೀರ್ ಪರವಾಗಿ ಬ್ಯಾಟ್ ಬೀಸಿದ ಹೈಕೋರ್ಟ್ ಅವನು ಮಾಡಿರುವ ವಿಡಿಯೋದಲ್ಲಿ ತಪ್ಪೇನಿದೆ ಅಂತ ಕೇಳಿತು. ಅದು ಅವನ ಮೂಲಭೂತ ಹಕ್ಕಲ್ವಾ ಎಂದು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಈ ವಿಚಾರವಾಗಿ ಪೊಲೀಸರ ಬೆವರಿಳಿಸಿದ ನ್ಯಾಯಾಲಯ. ನೋಡಿ, ನಿನ್ನೆ ಟೌಲ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಯಾರೂ ಕೂಡ ಕೊಟ್ಟ ದೂರಲ್ಲ. ಒಂದು ವರ್ಗ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಯಾರು ಕೂಡ ದೂರು ಕೊಟ್ಟಿರಲಿಲ್ಲ. ಸ್ವಯಂ ಪ್ರೇರಿತ ದೂರು ದಾಖಲಾಗಿತ್ತು ಸಮೀರ್ ವಿರುದ್ಧ. ಒಂದು ಕಡೆ ಮೊನ್ನೆ ದಿನ ಒಂದು ಸರ್ಕ್ಯುಲರ್, ಒಂದು ಸುತ್ತೋಲೆ ಹರಿದಾಡ್ತು. ಸಮೀರ್ ಎನ್ನುವಂತಹ ವ್ಯಕ್ತಿ ವಿಡಿಯೋ ಮಾಡಿ ಹರಿಯಬಿಟ್ಟಿದ್ದಾನೆ. ಕಾನೂನು ಸುವ್ಯವಸ್ಥೆಗೆ ತೊಡಕಾಗುವಂತಹ ವಿಡಿಯೋ ಅದು. ಹಾಗಾಗಿ ಎಲ್ಲ ಪೊಲೀಸರು ಹೈ ಅಲರ್ಟ್ ಆಗಬೇಕು, ಎಚ್ಚೆತ್ತುಕೊಳ್ಬೇಕು. ಆ ತರಹದ ವಿಡಿಯೋ ಹರಿದಾಡ್ತಾ ಇದೆ. ನೀವು ಯಾರು ಕೂಡ ಈವರೆಗೂ ಎಚ್ಚರಗೊಳ್ಳಲಿಲ್ಲ. ಹಾಗಾಗಿ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಒಂದು ಸರ್ಕ್ಯುಲರ್ ಹರಿದಾಡ್ತು. ಅದಾದ ನಂತರ ನಿನ್ನೆ ಇದೇ ಎಂಡಿ ಸಮೀರ್ ನ್ಯಾಯಾಲಯದ ಮೊರೆ ಹೋದರು. ಮೊರೆ ಹೋದ ನಂತರ ಕೋರ್ಟ್ ಹೇಳಿದ್ದೇನು ಗೊತ್ತಾ? ನಿಮಗೆ ಅದೇನು ಆತುರ, ಅದೇನು ಕಾತರ ಅವನನ್ನು ಅರೆಸ್ಟ್ ಮಾಡೋದಕ್ಕೆ? ಆತನ ಮೂಲಭೂತ ಹಕ್ಕದು, ಪ್ರೈಮರಿ ರೈಟ್ಸ್ ಅದು ಆತನದ್ದು. ಆತ ಕೇಳಲೇಬಹುದಾದಂಥ ವಿಚಾರ ಅದು. ಅದರಲ್ಲಿ ಏನು ತಪ್ಪಿದೆ ಅಂತ. ಹಾಗಾದರೆ ಈ ಬಗ್ಗೆ ಏನಿದೆ ಅಪ್ಡೇಟ್ಸ್
ನೀವು ಸಮೀರ್ನನ್ನ ಠಾಣೆಗೆ ಕರೆಸುವಂತಿಲ್ಲ ಅಂತ ಹೇಳ್ತು ಘನ ನ್ಯಾಯಾಲಯ. ನೀವು ಸಮೀರ್ನನ್ನ ಠಾಣೆಗೆ ಕರೆಸುವಂತಿಲ್ಲ, ಇದು ನ್ಯಾಯಾಂಗ ವ್ಯವಸ್ಥೆ. ಭಾರತ್ ಕಾ ಕಾನೂನ್ ಕಾ ಹಾತ್ ಲಂಬಾ ಹೈ ಅನ್ನೋ ಮಾತಿದೆ. ಇನ್ನು ಆತನನ್ನ ಬಂಧಿಸುವುದೆಲ್ಲ ಬಿಟ್ಟು ಬಿಡಿ, ಆತ ಪ್ರಭಾವಿ ವ್ಯಕ್ತಿ ಬಗ್ಗೆ ಮಾತನಾಡಿದ್ದಾನೆ, ಅವರನ್ನು ಅರೆಸ್ಟ್ ಮಾಡಿ. ತನಿಖಾಧಿಕಾರಿಗೆ ಗೊತ್ತಿಲ್ಲದಿದ್ದರೆ ಪಕ್ಕದವರನ್ನ ನೋಡಿ ಕಲೀರಿ. ನಿಮ್ಮ ಉದ್ದೇಶ ಸಮೀರ್ನನ್ನ ಬಂಧಿಸುವುದು ಅಲ್ವಾ? ಪ್ರಶ್ನೆ ಮಾಡ್ತು. ಇದು ನಮ್ಮ ದೇಶದ ಕಾನೂನು. ಮೊದಲು ಆ ಪ್ರಭಾವಿ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ. ಯಾರು ನಿಮಗೆ ಒತ್ತಡ ಹಾಕಿದ್ದು? ಹೀಗಂತ ಬೆವರಿಳಿಸಿದ ಜಡ್ಜು ಪೊಲೀಸರಿಗೆ ದರ್ಶನ್ ಪ್ರಕರಣದಲ್ಲಿದ್ದಂತಹ ಇಂಟ್ರೆಸ್ಟ್ ಯಾಕೆ ಸೌಜನ್ಯ ಪ್ರಕರಣದಲ್ಲಿ ಇರಲಿಲ್ಲ? ವೀರಪ್ಪನ್ ಪ್ರಕರಣದಲ್ಲಿದ್ದಂತಹ ಇಂಟ್ರೆಸ್ಟ್ ಯಾಕೆ ಸೌಜನ್ಯ ಪ್ರಕರಣದಲ್ಲಿ ಇರಲಿಲ್ಲ? ಅದು ಯಾವನೋ ಒಬ್ಬ ಮಿನಿಸ್ಟರ್ನ ಯಾರೋ ಒಬ್ಬರು ಏನೋ ಪೀಡಿಸಿದ್ರು ಅನ್ನೋ ಕಾರಣಕ್ಕೆ ಪೀಡಿಸಿದವರನ್ನ ಹುಡುಕಾಡೋದಕ್ಕೆ ಒಂದು ಪಟಾಲಂ ಪೊಲೀಸರೇ ಹೋಗ್ತಾರೆ. ಆದರೆ ಸಮೀರ್ ಮಾಡಿ ತಪ್ಪೇನು? ನೋಡ್ರಿ, 4 ಕಾಬಾಲಿಗರು ಕಾರ್ಗತ್ತಲ ರಾತ್ರಿಯಲ್ಲಿ ಸೌಜನ್ಯ ಅನ್ನೋ ಹೆಣ್ಣು ಮಗಳನ್ನ ತನ್ನ ಕಾಮತೃಷೆಗೆ ಬಲಿಪಡಿಸಲು ಧರಧರನೆ ಕಾಡಿನ ಮಧ್ಯೆ ಎಳ್ಕೊಂಡೋಗಿ ಆಕೆಯ ವಸ್ತ್ರಗಳನ್ನು ವಿವಸ್ತ್ರಗೊಳಿಸಿ ಆಕೆಯನ್ನು ನಗ್ನವನ್ನಾಗಿಸಿ ಆಕೆಯ ಶರೀರದ ಮೇಲೆ ಕಾಮಾಂಧರು ತೋರಿದ ಅಟ್ಟಹಾಸ ಇತ್ತಲ್ಲ, ಆ ಅಟ್ಟಹಾಸದ ಬಗ್ಗೆ ಸಮೀರ್ ಪ್ರಶ್ನೆ ಮಾಡ್ದ. ಊರಿನ ದೊಡ್ಡಗೌಡರು ಅಂತ ಕರೆಸಿಕೊಳ್ಳುವ ವ್ಯಕ್ತಿಯೇ ಇದಕ್ಕೆ ಸಾಥ್ ಕೊಟ್ಟಿದ್ರು ಅಂತ ಹೇಳ್ದ. ಅವರ ಹೆಸರು ಹೇಳದ್ನ? ಇಲ್ಲ. ಯಾರೊಬ್ಬರ ಹೆಸರನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರಲಿಲ್ಲ ಸಮೀರು. ಸಮೀರ್ ಹೇಳಿದ್ದಿಷ್ಟೇ ಆ ಊರಿನ ದೊಡ್ಡಗೌಡ್ರು. ಹಾಗಾದ್ರೆ ಆ ದೊಡ್ಡಗೌಡ್ರು ಯಾರು? ಅದು ಬಹಳಷ್ಟು ವಿವಾದಕ್ಕೆ ಕಾರಣವಾಯಿತು. ಸೊ ಅದಾದ ನಂತರ ನ್ಯಾಯಾಲಯಕ್ಕೆ ಹೋಯಿತು. ನ್ಯಾಯಾಲಯ ಪೊಲೀಸರನ್ನೇ ತರಾಟೆಗೆ ತೆಗೆದುಕೊಳ್ತು. ಒಟ್ಟಾರೆ ಸಮೀರ್ನ ವಿರುದ್ಧ ಈಗ ಮತ್ತೊಂದು FIR ದಾಖಲಾಗಿದೆ. ಮುಂದೆ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ.